ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಇನ್ನೂ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೆಯ್ಟ್ ಮಾಡ್ತಾ ಇದ್ದೀರಾ? ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮಗೆ ತುಂಬ ಇಂಪಾರ್ಟೆಂಟು. ಇದೇ ಥರ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ತುಂಬ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಿರೋ ಜನ್ರೇಷನ್ ಮಕ್ಕಳು ಯೂಸ್ ಮಾಡೋ ಸ್ಮಾರ್ಟ್ಫೋನ್ಗಳು ನಾವು ಯೂಸ್ ಮಾಡ್ತಿದ್ದ ಜನ್ರೇಷನ್ ಚಿಕ್ಕ ವಯಸ್ಸಲ್ಲಿ ಯೂಸ್ ಮಾಡ್ತಿದ್ದ ಸ್ಮಾರ್ಟ್ಫೋನ್ಗಳು ಯಾವ್ದ್ಯಾವುದು, ನಾನು ಯೂಸ್ ಮಾಡೋದು ಪರ್ಸ್ನಲ್ ಆಗಿ ಯಾವ್ಯಾವ ಮೊಬೈಲ್ಗಳನ್ನ ಯೂಸ್ ಮಾಡಿದ್ದೀನಿ, ಅದರಲ್ಲೇ ನೀವು ನಮ್ಮ ಏಜಲ್ಲಿರೋಂಥ ಪ್ರತಿಯೊಬ್ಬರು ಕೂಡ ಅದೇ ಥರ ಮೊಬೈಲ್ಗಳನ್ನ ಯೂಸ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ಎಷ್ಟು ಮೊಬೈಲ್ಗಳನ್ನ ಯೂಸ್ ಮಾಡಿದ್ದೀನಿ, 10 ಮೊಬೈಲ್ಸ್ಗಳನ್ನ ಯೂಸ್ ಮಾಡಿದ್ದೀನಿ. ಆ ಮೊಬೈಲ್ಸ್ಗಳು ಯಾವ್ದ್ಯಾವುದು, ಯಾವ ಏಜಲ್ಲಿ ಯಾವ ಮೊಬೈಲ್ನ ಯೂಸ್ ಮಾಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನಗೆ ತಿಳಿದ ಮಟ್ಟಿಗೆ ಚಿಕ್ಕ ವಯಸ್ಸಲ್ಲಿ ಫಸ್ಟು ನಾನೊಂದು ಮೊಬೈಲನ್ನ ನೋಡಿದೆ ಅಂದರೆ ಅದು ನೋಕಿಯಾ ಮೊಬೈಲನ್ನೇ. ಅವಾಗೆಲ್ಲ ತುಂಬ ಟ್ರೆಂಡಿಂಗ್ ಫೋನು, ಅಂದರೆ ಅಷ್ಟು ಒಳ್ಳೆ ಮೊಬೈಲ್ ಅಂತ ಕೀಪ್ಯಾಡಲ್ಲಿ ಇದ್ದಿದ್ದೆ. ಅವಾಗ ಕೀಪ್ಯಾಡು, ಬೇರೆ ಯಾವುದೇ ಥರ ಸ್ಮಾರ್ಟ್ಫೋನ್ ಇರಲಿಲ್ಲ. ಕೀಪ್ಯಾಡಲ್ಲಿ ನೋಕಿಯಾ ಬಿಟ್ಟರೆ ಬೇರೆ ಮೊಬೈಲ್ ಯಾರಿಗೂ ಗೊತ್ತೇ ಇರಲಿಲ್ಲ. ಆ ಟೈಮಲ್ಲಿ ನಾನು ಒಂದು 2nd ಸ್ಟ್ಯಾಂಡರ್ಡ್ ಇಲ್ಲ 3ನೇ ಕ್ಲಾಸನ್ನು ಓದ್ತಾ ಇದ್ದೆ. ಅವಾಗ ನಮ್ಮ ಅಪ್ಪನ ಹತ್ರ ಇದ್ದದ್ದು ಫೋನು ನೋಕಿಯಾ 1681. ಈ ಮೊಬೈಲ್ ನನ್ನ ಹತ್ರ ಯಾವುದೂ ಇಲ್ಲ, ಯಾಕಂದರೆ ಅವೆಲ್ಲ ಹಳೆ ಮೊಬೈಲ್ಗಳು ಎಲ್ಲೆಲ್ಲಿ ಹೋದ ಅನ್ನೋದು ಗೊತ್ತಿಲ್ಲ. ಬಟ್ ನಾನು ಯೂಸ್ ಮಾಡಿದ ಫೋನ್ ಇದು ನೋಕಿಯಾ 1681. ಈ ಮೊಬೈಲ್ ನನಗೆ ತುಂಬ ಮೆಮೊರಿ ಇರೋಂಥ ಮೊಬೈಲ್ ಅಂತ ಅನ್ಬೋದು. ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಗೇಮ್ಸ್ಗಳು ಆಡ್ತಿದ್ದೆ. ಅದರಲ್ಲಿ ಬರ್ತಿದ್ದದ್ದು ಒಂದು ಕ್ರಿಕೆಟ್ ಗೇಮು, ನಿಮ್ಗೆ ಗೊತ್ತಿರ್ಬೋದು. 5 ಅಂಕಿದ್ರೆ ಅಂದರೆ ರನ್ ಹೊಡೆಯೋದು ಅಷ್ಟೇ, 2 ಅಂಕುರಿ ಓಡಾಡೋದು ತುಂಬ ಜನ ನೋಡಿರ್ತೀರ. ಮತ್ತು ಸ್ನೇಕ್ ಗೇಮು, ಇವೆರಡು ಗೇಮ್ ಮಾತ್ರ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋಂಥ ಗೇಮ್ ಅಂತ ಅನ್ಬೋದು. ಅಂದರೆ ಆ ವಯಸ್ಸಲ್ಲಿ ಆ ಮೊಬೈಲ್ಗಳಿಗೆ ಅದೇ ಒಂದು ರೀತಿಯ ಈಗಿರೋ ಪಬ್ಜಿ ಮತ್ತು ಕಾಲ್ ಆಫ್ ಡ್ಯೂಟಿ ಈ ಲೆವೆಲ್ಗೆ ಇದ್ದು ಕ್ರೇಜು ಆ ಗೇಮಲ್ಲಿತ್ತು. ಅಷ್ಟು ಚೆನ್ನಾಗಿತ್ತು, ಯೂಸ್ ಮಾಡೋದಕ್ಕೆ ಒಂಥರ ಕ್ಯೂಟ್ ಆಗಿ ತುಂಬ ಸ್ಲಿಮ್ ಆಯ್ತು. ಸಣ್ಣ ಫೋನು, ಚಿಕ್ಕ ಫೋನು, ಡಿಸ್ಪ್ಲೇ ಕಲರ್ ಡಿಸ್ಪ್ಲೇ ಇತ್ತು. ನಮ್ದೇನು ವೈಟ್ ಆ್ಯಂಡ್ ಬ್ಲ್ಯಾಕ್ ಇರಲಿಲ್ಲ. ಈಗ ಫೋನ್ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಕಲರ್ ಡಿಸ್ಪ್ಲೇ ಇತ್ತು. ತುಂಬ ಚೆನ್ನಾಗಿ ಗೇಮ್ ಆಡ್ತಿದ್ದೆ ಅಂದರೆ ಆ ಮೊಬೈಲು. ನಾನು ಫಸ್ಟ್ ನೋಡಿದ ಫೋನ್ ಅದೇನೆ, ನೋಕಿಯಾ 1681 ಅಂತ. ಈ ಮೊಬೈಲ್ನ ತುಂಬ ಜನ ಯೂಸ್ ಮಾಡಿರ್ತೀರೋ ಕೂಡ. ನಾನೊಂದು 2ನೇ ಕ್ಲಾಸ್ ಅಂದರೆ 2ನೇ ಕ್ಲಾಸ್ ಅಂದರೆ 2007-2008ರಲ್ಲಿ ಇದ್ದದ್ದು ಫೋನ್ ಅದು. ಆ ಮೊಬೈಲ್ ನನ್ನ ಫಸ್ಟ್ ಫೋನು, ನಾನು ಯೂಸ್ ಮಾಡಿದಂಥ ಮೊಬೈಲ್ ಅಂದರೆ ಅದೇನೆ. ನೆಕ್ಸ್ಟು ಅದಾದಮೇಲೆ ನಮ್ಗೆ ಯಾವುದೇ ಥರದ ಫೋನ್ ಇರಲಿಲ್ಲ. ಅಂದರೆ ಅಪ್ಪಂದನೇ ಯೂಸ್ ಮಾಡ್ತಾ ಇರೋದು. ನಾನು ಒಂದು 6th 7th ಬಂದಾಗ ನಮ್ಮ ರಿಲೇಷನ್ ಒಬ್ಬರು ಯೂಸ್ ಮಾಡಿ ಕರೆಕ್ಟಾಗಿ ಬಟನ್ಸ್ ಯಾವುದೋ ವರ್ಕ್ ಆಗ್ತಿಲ್ಲ ಅಂದ್ಬಿಟ್ಟು ಇಟ್ಬಿಟ್ಟಿದ್ರು. ಫಾರ್ಮಿ ಮೊಬೈಲು. ಫಾರ್ಮಿ ತುಂಬ ಜನ ಕೇಳಿರ್ತೀರಿ, ಯಾಕಂದರೆ ಅದು ಸೌಂಡ್ಗೆ ಅಂದ್ರೆ ತುಂಬ ಫೇಮಸ್ ಆಗಿರೋಂಥ ಫೋನ್ ಅಂತ ಅನ್ಬೋದು. ಹೆವಿ ಸೌಂಡ್ ಬರ್ತಿತ್ತು. ಫಾರ್ಮಿ ಸೆಟ್ ತುಂಬ ಸೇಲ್ ಆಗ್ತಿತ್ತು ಅವಾಗಂತೂ. ಯಾಕಂದರೆ ಅದರಲ್ಲಿ 2 ಸಿಮ್ಮು 3 ಸಿಮ್ಮು ಆ ಥರ ಎಲ್ಲ ಆಪ್ಷನ್ ಕೊಟ್ಟಿದ್ರು. ಅದೇ ರೀತಿ ನಾನು ಕೂಡ ಒಂದು ಫಾರ್ಮಿ ಮೊಬೈಲ್ನ ಯೂಸ್ ಮಾಡ್ತಾಯಿದ್ದೆ, ಫಾರ್ಮಿ N9 ಅಂತ. ಈ ಮೊಬೈಲಲ್ಲಿ ಫ್ರಂಟ್ ಕ್ಯಾಮ್ರಾ ಆಯಿತು ಅವಾಗಲೇ. ಆ ಲೆವೆಲ್ಗೆ ಫಸ್ಟ್ ಫ್ರಂಟ್ ಕ್ಯಾಮ್ರಾನ ಆಗಲೇ ಕೀಪ್ಯಾಡಲ್ಲೇ ಕೊಟ್ಟಿದ್ದ ಮೊಬೈಲ್. ಅದನ್ನು ಹೆವಿ ಯೂಸ್ ಮಾಡಿದ್ದೀನಿ. ಅದು ಕರೆಕ್ಟಾಗಿ ಬಟನ್ ವರ್ಕ್ ಆಗ್ತಿರಲಿಲ್ಲ, ಸ್ಟಾರು ಮತ್ತು ಒಂದು. ಅದಾದಮೇಲೆ ನೆಟ್ವರ್ಕು ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಸಿಮ್ ಹಾಕೋರು ಕೂಡ ನೋ ಸರ್ವಿಸ್ ಅಂತ ಬರ್ತಿತ್ತು. ಸಿಮ್ ತೆಗೆದ್ಬಿಟ್ಟು ಹಾಕೋದು, ಆ ರೀತಿ ಪೇಪರೆಲ್ಲ ಕೂರಿಸಿ ಬ್ಯಾಟ್ರಿ ಹಾಕಿದೆ. ಆ ಥರ ಯೂಸ್ ಮಾಡಿದ್ದೀನಿ ಫೋನು. ಅದನ್ನು ತುಂಬ ದಿನ ಯೂಸ್ ಮಾಡಿದೆ. ಯಾವಾಗಲೂ ನಾನೇ 6th ಸ್ಟ್ಯಾಂಡರ್ಡು. ಆ ಟೈಮಲ್ಲಿ ಯಾರ ಹತ್ರ ಕೂಡ ದೊಡ್ಡವ್ರ ಹತ್ರನೇ ಫೋನ್ ಇರ್ತಿರಲಿಲ್ಲ, ನನ್ನ ಹತ್ರ ಇತ್ತು. ಅವಾಗ ಯಾರೋ ಯೂಸ್ ಮಾಡಿಬಿಟ್ಟಿದ್ದೀನಿ, ನಮ್ಮ ರಿಲೇಷನ್ನ ಎತ್ಕೊಂಡು ನಾನು ಯೂಸ್ ಮಾಡ್ತಾಯಿದ್ದೆ. ಆ ರೀತಿ ಆ ಫೋನನ್ನು ತುಂಬ ಯೂಸ್ ಮಾಡಿದ್ದೀನಿ. ಒಂದು 7th 8th ತನಕನೂ, 8th 4 ವರ್ಷ ತನಕನೂ ಮೊಬೈಲ್ನ ಯೂಸ್ ಮಾಡಿದ್ದೀನಿ. 9th 10th ಅಂದರೆ ಬೇಸಿಗೆ ರಜೆ ಆಯ್ತಲ್ಲ, ಅವಾಗ ಒಂದು ಮೊಬೈಲ್ನ ಫಸ್ಟ್ ಹ್ಯಾಂಡ್ಲನ್ನ ನಾನು ಕೀಪ್ಯಾಡ್ ಮೊಬೈಲ್ನ ಮೈಸೂರಲ್ಲಿ ತೊಗೊಂಡಿದ್ದೆ. ಅದು ಜಿಯೋನಿ S90 ಅಂತ ಈ ಮಾಡಲು. ನಿಮಗೆ ಫೋಟೋ ತೋರಿಸ್ತಾ ಇದ್ದೀನಿ. ಅವಾಗ ನಮ್ಗೆ ಏನೂ ಗೊತ್ತಿರಲಿಲ್ಲ, ಅಂಗಡಿಲಿ ಹೋಗಿ ಯಾವ್ದು ಹೇಳ್ತಾರೆ ಅದನ್ನೇ ತಗೋತಾ ಇದ್ದದ್ದು. ಅವಾಗ ಅದನ್ನು ತುಂಬ ಹೈಲೈಟಾಗಿ ಹೇಳ್ಬಿಟ್ಟಿದ್ರು ನಾ ತಗೋಬೇಕಾದ್ರೆ. ಅದಿದೆ, ಗೇಮ್ ಆಡ್ಬೋದು, ಇದಾಡ್ಬೋದು. ನನಗೆ ಗೇಮ್ ಅಂದರೆ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ಚಿಕ್ಕ ವಯಸ್ಸಲ್ಲಿ. ಇವಾಗಲೂ ಅಷ್ಟೊಂದಿಲ್ಲ, ಬಟ್ ಚಿಕ್ಕ ವಯಸ್ಸು ಸಿಕ್ಕಾಪಟ್ಟೆ ಗೇಮ್ ಆಡ್ತಿದ್ದೆ ನಾನು. ಗೇಮ್ಗಂತಲೇ ಫೋನ್ನ ಕೇಳಿದೆ. ಅವರು ಅದು ಇದು ಅಂತ ಹೇಳ್ಬಿಟ್ಟು ನನಗೆ ಜಿಯೋನಿ ಈ ಮೊಬೈಲ್ನ ಕೊಟ್ಟರು. ಇದೆಲ್ಲ ಅಷ್ಟೊಂದೇನು ಗೇಮ್ ಇಂಟ್ರೆಸ್ಟಿಂಗ್ ಆಗಿ ಇರಲಿಲ್ಲ. ಬಟ್ ಹೋಗಿದ್ರಲ್ಲಿ ಕ್ರೇಜ್ ಅಲ್ವಾ, ಫಸ್ಟ್ ಟೈಮ್ ಒಂದು ಫೋನ್ ತಗೋತಾ ಇರೋದ್ರಲ್ಲಿ ಹೊಸ ಉರುಪು. ಆ ರೀತಿ ಹೋಗಿ ಅವ್ರು ಕೊಟ್ಟಿದ್ದನ್ನು ತಗೊಬಂದಿದ್ದೆ. ಅದಾದರೆ ಇದಕ್ಕೆ 3000 ರೂಪಾಯಿನೋ 2800 ರೂಪಾಯಿನೋ ಕೊಟ್ಟಿದ್ರು ಅಪ್ಪ ತಗೊಟ್ಟಿದ್ದು. ಆ ಫೋನ ನಾನು ಯೂಸ್ ಮಾಡ್ತಾಯಿದ್ದೆ. ಅದು 9th ಮತ್ತು 10th ಇದ್ದಂಥ ಫೋನು.
ಮತ್ತು ಫಸ್ಟ್ ಪಿ ಯು ಸಿಲೂ ಕೂಡ ಸೇಮ್ ಅದೇ ಮೊಬೈಲ್ನ ಯೂಸ್ ಮಾಡಿದೆ. ಮತ್ತು ಸೆಕೆಂಡ್ ಪಿ ಯು ಸಿ ಬಂದಾಗ ನನಗೆ ಟಚ್ ಸ್ಕ್ರೀನ್ ಬೇಕೇಬೇಕು ಅಂತ ಫುಲ್ಲು ಹಠ ಮಾಡಿ ಗೋಳಾಡಿ ನಾನು ತಗೊಳ್ಳೇಬೇಕು ಅಂದ್ಬಿಟ್ಟು ತಗೊಂಡಿದ್ದು ಫೋನು ಯಾವುದು ಇಂಟೆಕ್ಸ್ ಆಕ್ವಾ Y4 ಅಂತ. ಅವಾಗ ಸುದೀಪ್ ಸರ್ ಅವರು ಅಂದರೆ ಅದನ್ನು ಆ್ಯಡು ತೊಗೊಂಡಿದ್ರು, ಅಂದರೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಅವರು ಅಂದರೆ ನಂಗೆ ತುಂಬ ಇಷ್ಟ. ಅದರಿಂದ ನಾನು ಅವ್ರ ಕ್ರೇಜಲ್ಲಿ ಹೋಗಿ ಅದು ಲಾಂಚ್ ಆದ ತಕ್ಷಣ ಹೋಗಿ ತಗೊಂಡಿದ್ದೆ. ಅದು ನಮ್ಮೂರಲ್ಲೇ ತಗೊಂಡಿದ್ದೆ. ಅದನ್ನ 4,000 ರೂಪಾಯಿಗೇನೋ ಇತ್ತು ಮೊಬೈಲು. ಆ ಮೊಬೈಲ್ ತಗೊಂಡಿದ್ದೆ. ಎಷ್ಟು ಕಿತ್ತೋದಂಗೆ ಲ್ಯಾಗ್ ಆಗ್ತಿತ್ತು ಅಂದರೆ ಯಪ್ಪೋ, ಅದರಷ್ಟು ಲ್ಯಾಗ್ ಆಗಿರೋ ಫೋನು ನಾನು ಇಲ್ಲಿ ಗಂಟೆ ಯಾವುದೋ ಯೂಸ್ ಮಾಡಲ್ಲ. ಅಷ್ಟು ಮೋಸ್ಟ್ಲಿ ಅದು 6 ಕೋರೋ ಇಲ್ಲ 6 ಕೋರೇನೋ ಇತ್ತು ಅನ್ಸುತ್ತೆ, ಮೋಸ್ಟ್ಲಿ 6 ಕೋರ್ ಇರೋಂಥ ಫೋನು. ಸಿಕ್ಕಾಪಡೆ ಲ್ಯಾಗ್ ಆಗ್ತಿತ್ತು. ಹತ್ತತ್ರ ಒಂದು 6 ತಿಂಗಳು ಅಷ್ಟೇ ಚೆನ್ನಾಗಿ ಯೂಸ್ ಆಗಿತ್ತು. ಅದು 6 ತಿಂಗಳಿಗೇನೆ ಸಿಕ್ಕಾಪಡೆ ಲ್ಯಾಗ್ ಆಗ್ತಿತ್ತು. ಕೆಲವೊಂದು ಫೋಟೋಸ್ನ ತೆಗ್ದಿದ್ದೀನಿ, ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಇದರಲ್ಲಿ ಕ್ಯಾಮ್ರಾನು ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬಟ್ ಅದೇ ಫಸ್ಟ್ ಟೈಮ್ ಸ್ಮಾರ್ಟ್ಫೋನ್ ತಗೊಳಕ್ಕೆ ಹೋಗ್ತಿದ್ನಲ್ಲ, ಅದನ್ನು ಕೂಡ ಅವರು ಕ್ರೇಜಲ್ಲಿ ಹೋಗಿ ತಗೋಬಿಟ್ಟೆ. ಬಟ್ ಅಷ್ಟೊಂದು ಚೆನ್ನಾಗಿಲ್ಲ, ಸಿಕ್ಕಾಪಡೆ ಲ್ಯಾಗ್ ಆಗ್ತಿತ್ತು. ಅದಾದಮೇಲೆ ನಾನು PUC ಓದ್ತಿದ್ದಾಗ ನಂಗೆ ಬೇಕು ಅಂದಾಗ ನಮ್ಮ ರಿಲೇಷನು ಅವ್ರ ಹತ್ರ ಇರೋ ಫೋನನ್ನು ನನಗೆ ಕೊಟ್ಬಿಟ್ಟು ನನ್ನ ಹತ್ರ ಇರೋಂಥ ಫೋನ ಅವರು ಇಸ್ಕೊಂಡಿದ್ರು. ಪ್ಯಾನಾಸೋನಿಕ್ P50 ಅಂತ ಮಾಡಲು. ಆ ಮೊಬೈಲು ತುಂಬ ಚೆನ್ನಾಗಿತ್ತು. ಆ ಟೈಮಲ್ಲಿ ಪ್ಯಾನಾಸೋನಿಕ್ ಸಕ್ಕತ್ತಾಗಿರೋ ಫೋನ್ಗಳು ಲಾಂಚ್ ಮಾಡ್ತಿದ್ರು. ಚೆನ್ನಾಗಿತ್ತು ಫೋನ್ಗಳು ಕೂಡ. ನಾನು ಯೂಸ್ ಮಾಡ್ತಿದ್ದು ಕೂಡ ಕ್ಯಾಮ್ರಾ ನನಗೇನು ಆ ಬಜೆಟ್, ಆ ಟೈಮಲ್ಲಿ ಆ ಫೋಟೋಗಳು ತೆಗ್ದಿದ್ದೀನಿ, ನಿಮಗೆ ತೋರಿಸ್ತೀನಿ. ಅಷ್ಟು ಸಗದಾಗಿ ಬೀಳ್ತಿತ್ತು ಫೋಟೋಗಳು. ಆ ಟೈಮಲ್ಲಿ ಚೆನ್ನಾಗಿ ಬಂದಿತ್ತು ಪ್ಯಾನಾಸೋನಿಕ್ ಮೊಬೈಲ್ಗಳು. ಬಟ್ ಇವಾಗ ಸ್ಟಾಪ್ ಆಗಿಬಿಟ್ಟಿದೆ. ಬಟ್ ಪ್ಯಾನಾಸೋನಿಕ್ ಆ ಟೈಮಲ್ಲಿ ಚೆನ್ನಾಗಿತ್ತು. ಈ ಮೊಬೈಲ್ ಕೂಡ ತುಂಬ ಚೆನ್ನಾಗಿತ್ತು. ಹತ್ತತ್ರ ಇದರಲ್ಲಿ 3GB 32GB ಸ್ಟೋರೇಜ್ ಇತ್ತು. ಇದರಲ್ಲಿ ಚೆನ್ನಾಗಿ ವರ್ಕ್ ಆಯಿತು. ಸುಮಾರು ಇದನ್ನು 2 ವರ್ಷ ತನಕ ಈ ಫೋನ್ನ ಯೂಸ್ ಮಾಡಿದೆ ನಾನು. ತುಂಬ ಚೆನ್ನಾಗಿ ವರ್ಕ್ ಆಯಿತು. ಕ್ಯಾಮ್ರಾ ಕೂಡ ಚೆನ್ನಾಗಿತ್ತು, ಬ್ಯಾಟ್ರಿ ಕೂಡ ಚೆನ್ನಾಗಿತ್ತು. ಎಲ್ಲ ನನಗೆ ತುಂಬ ಇಷ್ಟ ಆಯಿತು ಈ ಫೋನು. ಅದಾದಮೇಲೆ ನಾನು PUC ಮುಗಿದ್ಮೇಲೆ ನೆಕ್ಸ್ಟು ಗ್ಯಾಪ್ ಕೊಟ್ಟು ಮತ್ತೆ ನಾನು ಕಂಟಿನ್ಯೂ ಓದಬೇಕಾದ್ರೆ ಈ ಮೊಬೈಲ್ನ ಪರ್ಚೇಸ್ ಮಾಡಿದೆ. ಅಂದರೆ ತುಂಬ ಕಷ್ಟಪಟ್ಟು ತಗೊಂಡಿರೋಂಥ ಫೋನು. ಮನೆಯಲ್ಲೂ ಕೂಡ ಇಸ್ಕೊಂಡು ನಾನು ಸೇವ್ ಮಾಡಿದ ದುಡ್ಡಲ್ಲಿ ತಗೊಂಡಿದ್ದ ಫೋನು. ಇದು Redmi 4. ಅವಾಗ Redmi Note ಸೀರೀಸ್ ಮತ್ತು ಸಖತ್ತಾಗಿ ಹೆಸರು ಮಾಡಿದಂಥ ಫೋನು. ಸಿಕ್ಕಾಪಟ್ಟೆ ಜನ ಪರ್ಚೇಸ್ ಮಾಡ್ತಿದ್ರು, ನಿಮಗೂ ಗೊತ್ತಿರುತ್ತೆ. Redmi 4 ಎಷ್ಟು ಲೆವೆಲ್ಗೆ ಪರ್ಚೇಸ್ ಮಾಡಿದ್ರು, ಎಷ್ಟು ಜನ ತಗೊಂಡಿದ್ರು. ಅಷ್ಟು ಹವಾ ಇಟ್ಟಿದ್ದೆ Redmi 4 Note 4 ಸೀರೀಸಲ್ಲಿ. ಆ ಟೈಮಲ್ಲಿ ಲಾಂಚ್ ಆಗಿದ್ದೆ ಈ Redmi 4 ಮೇ ತಿಂಗಳಲ್ಲಿ 2013 ಅನ್ಕೋತೀನಿ. 2013 ಸಾರಿ 2017ರಲ್ಲಿ 2017ರಲ್ಲಿ ಇದು ಈ ಮೊಬೈಲ್ ಲಾಂಚ್ ಆಗಿದ್ದು. 2GB 16GB ಸ್ಟೋರೇಜ್ ಅಂತ ಅನ್ಸುತ್ತೆ. ಇದರಲ್ಲಿದ್ದಂಥ ರ್ಯಾಮ್ 8GB 16GB ಸ್ಟೋರೇಜು. ಆವಾಗ 2GB 16GB ಆದರೂ ಕೂಡ ಈ ಮೊಬೈಲ್ ಕ್ಯಾಮ್ರಾ ಕೂಡ ಚೆನ್ನಾಗಿತ್ತು. ಬ್ಯಾಕಲ್ಲಿ ಕೂಡ ಫಿಂಗರ್ ಪ್ರಿಂಟ್ ಇತ್ತು. ಆಗ ಅದೇ ಬಜೆಟಲ್ಲಿ 7,500ಕ್ಕೆ ನಾನು ತಗೊಂಡಿದ್ದು. ಅಂದರೆ 7,000 ರೂಪಾಯಿ ಆನ್ಲೈನ್ಲಿತ್ತು. ಅದು ಸ್ಟಾಕೇ ಸಿಗ್ತಾ ಇರಲಿಲ್ಲ ನಾನು ಬುಕ್ ಮಾಡೋಕೆ ಹೋದಾಗ ಅಮೆಝಾನಲ್ಲಿ. ಅದಾದಮೇಲೆ ಸಂಗೀತ ಮೊಬೈಲ್ಸಲ್ಲಿ ಮೈಸೂರಲ್ಲಿ ಹೋಗಿ ಪರ್ಚೇಸ್ ಮಾಡಿದೆ. 7,500 ಸಿಕ್ತು, ತಗೊಂಡೆ. ಈ ಮೊಬೈಲ್ ಮಾತ್ರ ಸೂಪರಾಗಿ ರೆಡಿಯಾಗಿ ವರ್ಕ್ ಆಗ್ತಿತ್ತು. ಯಾಕಂದರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಪ್ರೋಸರ್ ಇತ್ತು. ಸ್ನ್ಯಾಪ್ಡ್ರ್ಯಾಗನ್ 435 ಪ್ರೋಸರ್ ಇತ್ತು. ಆ ಬಜೆಟ್ಗೆ ಒಂದು ಆಲ್ರೌಂಡರ್ ಅಂತ ಅನ್ಬೋದು. ಸಖತ್ತಾಗಿತ್ತು ಮಾತ್ರ ಫೋನ್. ಎಷ್ಟು ಯೂಸ್ ಮಾಡಿದ್ದೀನಿ ಅಂದರೆ ಗೇಮ್ಸ್ ನೋಡಿದ್ದೀನಿ, ಪ್ರತಿಯೊಂದನ್ನು ಕೂಡ ನಾನು ಸುಮಾರು 3 ವರ್ಷದ ತನಕ ಕಂಟಿನ್ಯೂಸ್ ಒಂಚೂರು ಲ್ಯಾಗ್ ಇಲ್ಲದೆ ಚೆನ್ನಾಗಿ ಯೂಸ್ ಮಾಡ್ತಿದ್ದೆ. ಯಾವಾಗಲೂ ಒಂದ್ಸಲ ಸರಿಯಾಗಿ ಅದನ್ನು 3 ವರ್ಷ ಆದಮೇಲೆ ಕೆಳಗಡೆ ಇಟ್ಬಿಟ್ಟೆ. ಅದು ಡಿಸ್ಪ್ಲೇ ಚೆನ್ನಾಗಿತ್ತು, ಮೇಲ್ಗಡೆ ಟಚ್ ಅದು ಒಟ್ಟಾಗಿತ್ತು. ಟಚ್ ಹೋಗಿರೋದ್ರಿಂದ ನಾನು ಲೋಕಲಲ್ಲಿ ಹಾಕ್ಸ್ಬಿಟ್ಟೆ. ಅದು ಸ್ವಲ್ಪ ಎಡಬಟ್, ಅದು ಮತ್ತೆ 1 ತಿಂಗಳಿಗೆ ಮತ್ತೆ ಅದೇ ಥರ ಪ್ರಾಬ್ಲಮ್ ಆಯಿತು. ಅದನ್ನು ಮತ್ತೆ ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಸಿಸ್ಟರ್ ಅವರು ಕೊಟ್ಬಿಟ್ಟೆ. ಅವರು ಸುಮಾರಾಗಿ ಫೋನ್ಗೆ ಎತ್ತಿ ಮಾತಾಡೋದಕ್ಕೆ ಯೂಸ್ ಮಾಡಿದ್ರು. ನಿಮ್ಗೆ ಎಲ್ಲ ಫೋನ್ಗಳನ್ನ ನಿಮಗೆ ತೋರಿಸ್ಬೋದಿತ್ತು. ಬಟ್ ನಮ್ಮ ಮನೇಲಿ ಎಲ್ಲ ಕೀಪ್ಯಾಡ್ ಮೊಬೈಲ್ಗಳೆಲ್ಲನೂ ಕೂಡ ಕೊಟ್ಬಿಟ್ಟಿದ್ದಾರೆ. ಅಂದರೆ ಮಕ್ಕಳು ಆಟ ಆಡೋದಕ್ಕೆ ಕೊಟ್ಬಿಟ್ಟು ಅದು ಏನೇನೋ ಆಗ್ಬಿಟ್ಟಿದೆ ಕೀಪ್ಯಾಡ್ ಮೊಬೈಲ್ಗಳು. ಅದಾದಮೇಲೆ ನಾನು Redmi 4 ಆದಮೇಲೆ ಆಫ್ಟರ್ ಅದು 3 ವರ್ಷ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟು ತೊಗೊಂಡಿದ್ದೆ ನಾನು ಈ Redmi Poco M2 Pro. ಈ ಮೊಬೈಲು ಈಗಲೂ ಕೂಡ ಯೂಸ್ ಮಾಡ್ತೀನಿ. ಅಂತಂದರೆ ಇದು 3 ವರ್ಷ ಆಗಿದೆ ಈ ಫೋನ್ನ ಪರ್ಚೇಸ್ ಮಾಡಿ. ಎಷ್ಟು ಸಗದಾಗಿದೆ ಅಂದರೆ ಫೋನು. ಇದು Redmi Note 9 Proನು ಕೂಡ ಸೇಮ್ ಡಿಟ್ಟೋ ಇದೇ ಥರ ಆಯಿತು. ಅದು ಲಾಂಚ್ ಆಗಿತ್ತು 15,000ಕ್ಕೆ. ನಾನು ಅದನ್ನು ತೊಗೊಳ್ಳಿಲ್ಲ, ಯಾಕಂದರೆ ಅದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಇರಲಿಲ್ಲ. ಸ್ವಲ್ಪ ದಿನ ವೇಟ್ ಮಾಡಿದ ತಕ್ಷಣ ಅವರು Redmi Note ಇದನ್ನು Poco M2 Pro ಸೀರೀಸಲ್ಲಿ ಸೇಮ್ ಮೊಬೈಲ್ನೇ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಬಿಟ್ಟು 33 ವಾಟು ಅದಕ್ಕೆ ಪರ್ಚೇಸ್ ಮಾಡಿದ್ರು 15,000ಕ್ಕೆ. 6GB 64GB ಸ್ಟೋರೇಜು. ಅದಕ್ಕೋಸ್ಕರ ಈ ಮೊಬೈಲ್ನ ಫಾಸ್ಟ್ ಚಾರ್ಜಿಂಗ್ ಇದೆ ಅಂದ್ಬಿಟ್ಟು ಇದನ್ನು ತಗೊಂಡೆ ನಾನು. ಇದು 15,000ಕ್ಕೆ ಸಿಕ್ಕಿದ್ದು. 6GB 64GB 33 ವಾಟು ಫಾಸ್ಟ್ ಚಾರ್ಜಿಂಗ್ ಕೂಡ ಇತ್ತು. ಮತ್ತು ತುಂಬ ಸ್ನ್ಯಾಪ್ಡ್ರ್ಯಾಗನ್ 720G ಪ್ರೋಸರ್ ಇತ್ತು.
ಎಲ್ಲದರಲ್ಲೂ ಕೂಡ ಸಗದಾಗಿತ್ತು. ಅದಕ್ಕೋಸ್ಕರ ಈ ಮೊಬೈಲ್ನ ತೊಗೊಂಡೆ. ಈಗಲೂ ಕೂಡ ತುಂಬ ಸ್ಮೂತಾಗಿ, ತುಂಬ ಚೆನ್ನಾಗಿ, ತುಂಬ ಬ್ಯಾಟ್ರಿ ಕೂಡ ಅಷ್ಟೇ ಒಂಚೂರು ನನಗೆ ಇಲ್ಲಿ ಗಂಟೆ ಇಶ್ಯೂ ಬಂದಿಲ್ಲ. 3.5 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಎಷ್ಟು ಯೂಸ್ ಮಾಡ್ತೀನಿ ಅಂದರೆ ಸಖತ್ ಯೂಸ್ ಮಾಡಿದ್ದೀನಿ. ಇದರಲ್ಲಿ ಎಲ್ಲ ಥರ ಗೇಮು, ಎಡಿಟಿಂಗು ಎಲ್ಲ ಕೂಡ ಈಗಲೂ ಇದರಲ್ಲೇ ಎಡಿಟಿಂಗ್ ಮಾಡ್ತಿದ್ದೀನಿ. ಸಖತ್ತಾಗಿ ಯೂಸ್ ಆಗ್ತಿದೆ 3.5 ವರ್ಷ. ಆ ಟೈಮಲ್ಲಿ ಈ ಮೊಬೈಲು ತೊಗೊಂಡಿರೋದು ಇನ್ನೂ ಹಂಗೆ ಸ್ಮೂತಾಗಿ ರನ್ ಆಗ್ತಿದೆ. ಇಲ್ಲಿ ಗಂಟೆ ಸಣ್ಣ ಪ್ರಾಬ್ಲಮ್ ಕೂಡ ನಾನು ಈ ಮೊಬೈಲ್ ಯೂಸ್ ಮಾಡಿಲ್ಲ. ಅಷ್ಟು ಒಳ್ಳೆ ಮೊಬೈಲು ನಿಜವಾಗ್ಲೂ. ಅವಾಗ ರೆಡ್ಮಿ ಫೋನ್ಸ್ಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಯಾಕಂದರೆ ಬಜೆಟ್ ತಕ್ಕನಾಗೆ, ಆ ದುಡ್ಡು ತಕ್ಕನಾಗೆ ಒಳ್ಳೊಳ್ಳೆ ಮೊಬೈಲ್ಗಳನ್ನ ಲಾಂಚ್ ಮಾಡಿದಂಥ ಬ್ರ್ಯಾಂಡ್ ಅದು. ಅದಕ್ಕೆ ಈಗಲೂ ಕೂಡ ಉಳ್ಕೊಂಡಿರೋದು. ಅಷ್ಟು ಒಳ್ಳೆ ಮೊಬೈಲ್ಗಳನ್ನ ಲಾಂಚ್ ಮಾಡಿದ್ರು. ಇದು ಕೂಡ ಅವ್ರದ್ದೇನೆ, ಹೆಸರು ಮಾತ್ರ ಚೇಂಜ್ ಮಾಡಿದ್ರು. ಸೇಮ್ ಸ್ಪೆಸಿಫಿಕೇಶನ್ ರೆಡ್ಮಿ ನೋಟ್ 9 ಪ್ರೋದು ಏನಿದೆ ಡಿಟೋ ಸ್ಪೆಸಿಫಿಕೇಶನ್, ಬಟ್ ಹೆಸರು ಮಾತ್ರ ಪೋಕೋ M2 Pro ಮತ್ತು ಬ್ಯಾಕಲ್ಲಿ ಡಿಸೈನ್ ಚೇಂಜ್ ಮಾಡಿದ್ರು. ಅದನ್ನು ಬಿಟ್ಟರೆ ಬೇರೆ ಎಲ್ಲ ಕೂಡ ಸೇಮೇ ಇತ್ತು. ಅದಕ್ಕೋಸ್ಕರ ಈ ಫೋನ್ ತಗೊಂಡಿದೆ. ಸಖತ್ ಯೂಸ್ ಆಗ್ತಿದೆ. ಅದಾದಮೇಲೆ ಇವಾಗ ನನಗೆ ನಾನು ಯೂಟ್ಯೂಬ್ ಮಾಡೋದಕ್ಕೋಸ್ಕರ ನನಗೆ ಕ್ಯಾಮ್ರಾ ಬೇಕು. ಬಟ್ ಕ್ಯಾಮ್ರಾ ತೊಗೊಂಡ್ರೆ ಅದು ಎಡಿಟಿಂಗ್ ಮಾಡೋದಕ್ಕೆ ಸಿಸ್ಟಮ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಜಸ್ಟ್ ಐಫೋನ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಐಫೋನ್ ತೊಗೊಂಡೆ. ಐಫೋನ್ 13 ಲಾಸ್ಟ್ ಇಯರ್ ತೊಗೊಂಡಿದ್ದು, ಏಪ್ರಿಲ್ ತಿಂಗಳಲ್ಲೇ ತೊಗೊಂಡಿದ್ದು. 1 ವರ್ಷದಿಂದನೂ ಅದನ್ನು ಯೂಸ್ ಮಾಡ್ತಿದ್ದೀನಿ. ಕ್ಯಾಮ್ರಾಗೋಸ್ಕರ ತೊಗೊಂಡೆ. ಅದು ಹತ್ತತ್ರ ನಾನು ತಗೊಂಡಾಗ 63,000. ನಾನು EMI ಆಪ್ಷನ್ಲಿ ತೊಗೊಂಡೆ. 63,000 ಇತ್ತು. ಅದು 128 GB ಬೇಸ್ ವೇರಿಯಂಟೇ. ಕ್ಯಾಮ್ರಾಗೋಸ್ಕರ ತಗೊಂಡೆ. ಅದು ಕ್ಯಾಮ್ರಾನ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ. ಅಂದರೆ ತುಂಬ ಖುಷಿ ಇದೆ ಕ್ಯಾಮ್ರಾದ್ರಲ್ಲಿ ತೊಗೊಂಡಿದ್ದು ಐಫೋನ್ನ. ಅದೊಂದು ತುಂಬ ಇಷ್ಟ ಆಗಿದ್ದ ಪಾಯಿಂಟು. ಅದು ತಗೊಂಡಿದ್ದೆ ನನ್ನ ಪರ್ಪಸ್. ಅದಕ್ಕೋಸ್ಕರ ಅದರಿಂದ ನನಗೆ ತುಂಬ ಖುಷಿ ಇದೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ಬ್ಯಾಟ್ರಿ ಒಂದು ಕಡಿಮೆ ಇದೆ ಅನ್ನೋದು ಬಿಟ್ಟರೆ, ನನಗೆ ಇಶ್ಯೂ ಇದೆ ಅನ್ನೋದು ಬಿಟ್ಟರೆ ಐಫೋನಲ್ಲಿ ಎಲ್ಲ ತುಂಬ ಚೆನ್ನಾಗಿ ರನ್ ಆಗುತ್ತೆ. ಬಟ್ ನಾನು ಆ್ಯಂಡ್ರಾಯ್ಡ್ನೇ ಜಾಸ್ತಿ ಯೂಸ್ ಮಾಡೋದು. ನನಗೆ ಐಫೋನ್ ಅಷ್ಟೊಂದು ಇಂಟ್ರೆಸ್ಟ್ ಅಂದರೆ ಇಷ್ಟ ಆಗಲಿಲ್ಲ ಯೂಸ್ ಮಾಡೋದಕ್ಕೆ. ಅದಕ್ಕೋಸ್ಕರ ನಾನು ಐಫೋನ್ನ ಪರ್ಚೇಸ್ ಮಾಡಿದ ಕ್ಯಾಮ್ರಾ ಅದೊಂದೇ ಮಾಡೋದು. ಅದನ್ನು ಬಿಟ್ಟರೆ ಎಡಿಟಿಂಗ್ ಎಲ್ಲ ನಾನು ಈ ಮೊಬೈಲ್ನೇ ಮಾಡೋದು. ಬಟ್ ಇಷ್ಟು ಮೊಬೈಲ್ಗಳನ್ನ ನಾನು ಇಷ್ಟು ಗಂಟೆ ಇಲ್ಲಿ ಗಂಟೆ ನಾನು ಮೊಬೈಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಾಗಿಂದ ಎಂಡ್ ತನಕ ಇಷ್ಟು ಮೊಬೈಲ್ಸ್ಗಳನ್ನ ನಾನು ಯೂಸ್ ಮಾಡಿದ್ದೀನಿ. ನೀವು ಇದರಲ್ಲಿ ಯಾರಾದರೂ ತುಂಬ ಹಳೆಯದಲ್ಲಿದ್ದಾಗ ತುಂಬ ಜನ ಈ ಥರ ಫೋನ್ಗಳನ್ನ ಯೂಸ್ ಮಾಡಿರ್ತೀರ. ಅದರಲ್ಲೂ ಈ ಕೀಪ್ಯಾಡ್ ಮೊಬೈಲ್ಗಳಲ್ಲಿ ನೋಕಿಯಾ ಮೊಬೈಲ್ಗಳನ್ನ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡಿರ್ತಾರೆ. ಬಟ್ ಮಾಡಲ್ಗಳು ಚೇಂಜ್ ಇರುತ್ತೆ. ನಾನು ಯೂಸ್ ಮಾಡಿದ್ದ ಆ ಮೊಬೈಲು ನೋಕಿಯಾ 1681 ಅಂತ. ನೀವ್ಯಾರು ಆ ಟೈಮಲ್ಲಿ ಯಾವ ಮೊಬೈಲ್ಗಳನ್ನ ಯೂಸ್ ಮಾಡಿದ್ದೀರಾ ಅದನ್ನೆಲ್ಲ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡೋಣ ಎಷ್ಟು ಜನ ಸೇಮ್ ಬ್ರ್ಯಾಂಡಲ್ಲಿ ಎಷ್ಟು ಮೊಬೈಲ್ಸ್ಗಳನ್ನ ಯೂಸ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನೀವು ಯೂಸ್ ಮಾಡಿದಂಥ ಫೋನ್ಗಳದ್ದೇನಾದರೂ ಮೆಮೊರಿ ಇದ್ದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಕಮೆಂಟಲ್ಲಿ. ಈ ವಿಡಿಯೋದಲ್ಲಿ ಈ ಥರ ನನ್ನ ಮೊಬೈಲ್ಗಳು ಯಾವುದಾದ್ರು ಯೂಸ್ ಮಾಡಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಕ್ಕೋ ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.